ಇವತ್ತು ನನ್ನ ಪೋಸ್ಟ್ ವರ್ಕೌಟ್ ಮೀಲ್ ಪ್ರೆಪ್ ತೋರಿಸ್ತಾ ಇದ್ದೀನಿ. ವರ್ಕೌಟ್ ಮಾಡೋಕ್ಕೆ ಮುಂಚೆನೇ ಈ ಥರ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು 15-20 ಮಿನಿಟ್ಸ್ ಆದಮೇಲೆ ತಿನ್ನೋದಕ್ಕೆ ಈಸಿ ಅಂತ ಹೇಳಿ. ದಿನ ಇದನ್ನೇ ಮಾಡ್ತೀನಿ ಅಂತ ಏನಿಲ್ಲ, ಬಟ್ ಯಾವ್ಯಾವತ್ತು ಮೂಡ್ ಬರುತ್ತೋ ಅವತ್ತು ಈ ಥರ ಮಾಡ್ಕೊಂಡು ತಿಂತೀನಿ. ಸೊ ಇವತ್ತು ನಾನು ಸೋಯಾ ಚಂಕ್ಸ್ ಹಾಕಿ ಸಲಾಡ್ ಮಾಡ್ತಾಯಿದ್ದೀನಿ. ಫಸ್ಟು ಪಾತ್ರೆಗೆ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿ ಬಂದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಸೋಯಾ ಚಂಕ್ಸ್ ಹಾಕ್ತಾಯಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ ನೋಡೋದಾದರೆ 30 ಗ್ರಾಮ್ನಷ್ಟಿದೆ. ಒಂದು 2 ನಿಮಿಷ ಇದನ್ನ ಬಾಯ್ಲ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಹಾಗೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ದಟ್ ಸೋಯಾ ಚಂಕ್ಸ್ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಅಂತ. ಆಮೇಲೆ ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಆರಕ್ಕೆ ಇಡ್ತಾಯಿದ್ದೀನಿ. ಇಲ್ಲಾಂದರೆ ಬೇಕಿದ್ರೆ ಒಂದು ಸ್ವಲ್ಪ ತಣ್ಣೀರು ಮೇಲೆ ಹಾಕಿಬಿಟ್ಟು ನೀವು ಇದನ್ನು ಹಿಂಡ್ಕೋಬೋದು. ಟೈಮ್ ಇದ್ದರೆ ಇದನ್ನು ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ನೀರು ಹಿಂಡ್ಕೋಬೋದು. ಸೊ ಎಕ್ಸ್ಟ್ರಾ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೋತಾ ಇದ್ದೀನಿ. ಜಸ್ಟ್ ಈ ಸೋಯಾ ಚಂಕ್ಸ್ ಸೋಕ್ ಆಗೋದು ಒಂದು 10 ನಿಮಿಷ ಆಗುತ್ತೆ ನೀರಲ್ಲಷ್ಟೇ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಪ್ರಿಪ್ರೇಷನ್ ಎಲ್ಲ ತುಂಬ ಈಸಿ ಮಾಡ್ಕೊಳ್ಳೋದು, ತುಂಬ ಏನು ಟೈಮ್ ಹಿಡಿಯಲ್ಲ. ಯಾರ್ಯಾರು ಡಯಟಲ್ಲಿ ಇದಿರೋ ಅಥವಾ ಯಾವುದಾದ್ರೂ ಹೈ ಪ್ರೋಟೀನ್ ಡಯಟ್ ಫಾಲೋ ಮಾಡ್ತಿರೋರು, ವೆಜಿಟೇರಿಯನ್ ಆಗಿದ್ದರೆ ಜಾಸ್ತಿ ಆಪ್ಷನ್ಸ್ ಇರಲ್ಲ ಅಂತ ಅನ್ಕೋತಾ ಇದ್ದರೆ ಈ ಥರ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಸ್ಯಾಲಡ್ ಥರನೂ ತಿನ್ಬೋದು, ಇಲ್ಲಾಂದರೆ ಚಪಾತಿ ಅಥವಾ ರೈಸ್ ಜೊತೆ ಕೂಡ ಸೈಡ್ ಡಿಶ್ ಆಗಿನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೀಗೇನೂ ಬಳಸ್ಕೋಬೋದು ಸೋಯಾ ಚಂಕ್ಸ್ನ. ನಾನು 2 ಭಾಗ ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪ ದಪ್ಪ ಇದೆಯಲ್ಲ, ತಿನ್ನೋದಕ್ಕೆ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು 2 ಭಾಗ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಒಂದು ಬೌಲ್ಗೆ 3/4 ಕಪ್ಪಷ್ಟು ಗಟ್ಟಿ ಮೊಸರನ್ನ, ಫ್ರೆಶ್ ಆಗಿರೋ ಮೊಸರನ್ನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ವಿಸ್ಕ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಸ್ಮೂತ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಅಂತ. ಹಾಗೆಯೇ ಗ್ರಾಮ್ ಲೆಕ್ಕದಲ್ಲಿ ನೋಡೋ ಹಾಗಿದ್ರೆ ಮೊಸರು 180 ಗ್ರಾಮ್ನಷ್ಟಿದೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ವರ್ಕೌಟ್ ಮಾಡೋರು, ಜಾಸ್ತಿ ಜಿಮ್ಗೆಲ್ಲ ಹೋಗೋರು ತುಂಬ ಎಲ್ಲ ಚೆಕ್ ಮಾಡಿಕೊಂಡು ಮೆಷರ್ ಮಾಡಿಕೊಂಡು ತಿನ್ನೋದಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸೋಯಾ ಚಂಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಇದನ್ನು ಇಟ್ಬಿಟ್ಟು ಅಷ್ಟೊತ್ತಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದು ಚೆನ್ನಾಗಿ ಮೊಸರಲ್ಲಿ ನೆನೆಯುತ್ತೆ. ಮೊಸರಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ, ವಿಡಿಯೋದಲ್ಲಿ ಮಿಸ್ ಆಗಿದೆ. ಸೋಯಾ ಚಂಕ್ಸ್ ಬಿಸಿ ಅಂದರೆ ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಅದರಲ್ಲೇ ಉಪ್ಪಿರೋದ್ರಿಂದ ಇದು ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡಿರುತ್ತೆ. ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಗ್ಗರಣೆಗೆ ಒಂದು ಪ್ಯಾನ್ಗೆ ನಾನಿಲ್ಲಿ ತುಪ್ಪ ಬಳಸಿದ್ದೀನಿ, ನೀವು ಎಣ್ಣೆಲಿ ಬೇಕಾದರೂ ಒಗ್ಗರಣೆ ಹಾಕೋಬೋದು. ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಅರಿಶಿಣದ ಪುಡಿ, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕೋಬೋದು, ಗರಂ ಮಸಾಲೆ ಹಾಕೋಬೋದು. ನಿಮ್ಗೆ ಯಾವ ಮಸಾಲೆ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು. ನಾನು ಆದಷ್ಟು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ವರ್ಕೌಟ್ ಎಲ್ಲ ಮಾಡಿದ್ಮೇಲೆ ತುಂಬ ಹೆವಿ ಮಸಾಲೆ ತಿನ್ನಬೇಕು ಅಂತ ನನಗೆ ಅನಿಸಲ್ಲ ಪರ್ಸ್ನಲಿ. ಸೊ ಸಿಂಪಲಾಗಿ ಹೊಟ್ಟೆಗೆ ಹಿತವಾಗಿರಲಿ ಅಂತ ಇಷ್ಟೇ ಇಟ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಆರಬೇಕು. ಬಿಸಿಯಾಗಿರೋದನ್ನು ಮೊಸರಿಗೆ ಏನು ಹಾಕೋಕ್ಕೆ ಹೋಗಬೇಡಿ. ಒಗ್ಗರಣೆ ಆರಿದ್ಮೇಲೆ ಒಂದು 2 ನಿಮಿಷನೂ ತೊಗೊಳೋದಿಲ್ಲ ಆರೋದಕ್ಕೆ, ಬೇಗ ಆರುತ್ತೆ. ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸೋಯಾ ಚಂಕ್ಸ್ ಸ್ಯಾಲಡ್. ಇಷ್ಟಕ್ಕೆ ನಿಮಗೆ ಏನಿಲ್ಲ ಅಂದರೂ 10-12 ಗ್ರಾಮ್ನಷ್ಟು ಪ್ರೋಟೀನ್ ಕೂಡ ಸಿಗುತ್ತೆ.